ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್. ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ದಲ್ಲಿ ಇವತ್ತ ಮತ್ತೊಂದು ಹೊಸದಾಗಿ ವಿಡಿಯೋ ತಂದೀನಿ ಭವಾನಿ ಮೋಟರ್ದಿಂದ. ಸೊ ಇದನ್ನ ಕಾರ್ ಗಾಡಿ ಡೀಟೇಲ್ಸ್ ಎಲ್ಲ ಹೇಳಲಿಕ್ಕೆ ಅಂತಂದ್ರೆ ನಮ್ಮ ಮಹೇಶ್ ಸರ್ ಅಂತ ಬರ್ತಾರೆ. ಸರ್ ನಮಸ್ತೆ, ಬರ್ರಿ ಸರ್. ಭವಾನಿ ಮೋಟರ್ಸ್ ಅಂತ ಹೇಳ್ರಿ. ಭವಾನಿ ಮೋಟರ್ಸ್ ಸರ್, ಲೊಕೇಶನ್ ಬಂದ್ಬಿಟ್ಟ ಬರ್ರಿ ಸರ್. ಇದು ಉಣಕಲ್ ಕ್ರಾಸ್ ಅಪೋಸಿಟ್ ರಾಮಲಿಂಗೇಶ್ವರ ಗುಡಿ ಹತ್ರ ಬರ್ತೈತ್ರಿ ಇದು. ಹೌದಾ? ಉಣಕಲ್ ಕ್ರಾಸ್ ಉಣಕಲ್ ಕ್ರಾಸ್ ಅಪೋಸಿಟ್ ರಾಮಲಿಂಗೇಶ್ವರ ಗುಡಿ, ಸ್ವಸ್ತಿ ನಿಶಾನ್ ಶೋರೂಮ್ ಅಪೋಸಿಟ್. ಸರ್ ಇಲ್ಲಿ ಯಾವ ರೀತಿ ಕಾರ್ ಗಾಡಿ ಸಿಗ್ತಾವ ಸರ್ ನಿಮ್ಗೆ? ಇಲ್ಲಿ ನಮ್ಮ ಹತ್ರ 800 ಅಂತ ಹಿಡಿದು ಇವನ್ BMW ವರೆಗೂ ಸಿಗ್ತಾವ್ರಿ. ಮಾರುತಿ 800 ಅಂತ ಹಿಡಿದು ಇವನ್ನ BMW ಕಾರ್ ಗಾಡಿ ತಗೊಂಡು ಸಿಗ್ತಾವ. ನಿಮ್ ಅರೌಂಡ್ ನಿಮ್ಗ ಬಜೆಟ್ 1 ಲಕ್ಷದಿಂದ ನಿಮ್ಗ ಅರೌಂಡ್ 40 ಲಕ್ಷ 50 ಲಕ್ಷ ವರೆಗೂ 1 ಲಕ್ಷ ರೂಪಾಯಿಂದ 40 ಲಕ್ಷವರೆಗೆ ಸಿಗ್ತಾವ ಇಲ್ಲಿ ಕಾರ್ ಗಾಡಿ. ಸೊ ಲೋನ್ ಕೂಡ ಅವೈಲೇಬಲ್ ಐತಾ ಸರ್? ಹೌದು ಸರ್, ಲೋನ್ ಅವೈಲಬಿಲಿಟಿ ಐತ್ರಿ. ಹಾ ಸರ್. ಹೆಂಗಂದ್ರ ಅದು ರೀಸೆಂಟ್ ಮಾಡೆಲ್ ಅಂದ್ರೆ ಈಗ 25 ಅಲ್ಲ ಇದು. 25 ಅಂದ್ರೆ ಒಂದ್ 5-6 ವರ್ಷದ ಒಳಗಡೆ ಇರೋ ಗಾಡಿಗಳು ಆಗ್ತಾವ. 5 ಇಯರ್ ಒಳಗಡೆ ಅವೈಲೇಬಲ್ ಐತಿ ಸರ್. ಹಳೆ ಗಾಡಿನೂ ಆಗ್ತಾವ. ಸ್ವಲ್ಪ ಏನ ಲೋನ್ ಇದು ಗಾಡಿ ಕಂಡೀಷನ್ ಮೇಲೆ ಸ್ವಲ್ಪ ಹೈ ಕ್ವಾಲಿಟಿ ಯಾವ್ದಾದ್ರು ಗಾಡಿ ಇದ್ರೆ, ಗಾಡಿ ಕಂಡೀಷನ್ ಇತ್ತಂದ್ರ ಒಳ್ಳೆ 5 ಇಯರ್ ಯೂಸ್ ಮಾಡಿತ್ತಂದ್ರ ಅವ್ರಿಗೆ ಆಟೋಮೆಟಿಕ್ ಲೋನ್ ಆಡ್ ಆಗ್ತೈತಿ. ಈ ಫೈನಾನ್ಸ್ ಅಂತ ಬಾಳ ಅಡ್ವಾನ್ಸ್ ಐತ್ರಿ ಈಗ. ಅಂದ್ರ ಎಲ್ಲಾರ ಬರತಾರ ಫೈನಾನ್ಸ್ ಗಳಿಗೆ. ಲೋನಿಂದ ಪ್ರೊಸೆಸ್ ಅಂತ ಬಾಳ ಈಸಿ ಐತಿ. ಹೌದು, ಅವ್ರ ಗಾಡಿ ನೀವು ಅವ್ರು ಯಾವ್ದಾದ್ರು ಸೆಲೆಕ್ಟ್ ಮಾಡಿದ್ರೆ ಒಂದ್ 2-3 ದಿವಸದೊಳಗ ಅವ್ರದ್ದು ಏನು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ರೆ 2-3 ದಿವಸದೊಳಗ ಲೋನ್ ಆಗ್ಬಿಡ್ತೀವಿ. ಬರೀ ಅವ್ರ ಅಪ್ರೂವಲ್ ಲೆಟರ್ ಮೇಲೆ ಗಾಡಿ ರಿಲೀಸ್ ಕೊಡ್ತಾರೆ. ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಏನ್ ಮಾಡ್ಬೇಕು ಸರ್ ಇಲ್ಲಿ? ಅಂದ್ರೆ ಡೌನ್ ಪೇಮೆಂಟ್ ಅಂದ್ರೆ ಆತರ ಇರಂಗಿಲ್ಲ, ಗಾಡಿ ಮೇಲೆ ಡಿಫೆನ್ಸ್ ಅಲ್ಲ. ಹೌದು, ಅಂದ್ರೆ ಅವ್ರು ಏನ್ ಮಾಡ್ತಾರಲ್ಲ, ವರ್ಕ್ ಏನ್ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್. ಅವ್ರ ವರ್ಕ್ ಮ್ಯಾಗ ಈಗ ಸ್ಯಾಲರಿಡ್ ಇರ್ತಾರ, ಅವ್ರು ಏನ 3 ತಿಂಗಳ ಸ್ಯಾಲರಿ ಸ್ಲಿಪ್ ಕೊಡ್ಬೇಕಾಗ್ತೈತಿ. ಆಮೇಲೆ ಇಲ್ಲ ಸೆಲ್ಫ್ ಎಂಪ್ಲಾಯ್ಡ್ ಇರ್ತಾರ, ಅವ್ರ ಏನಂದ್ರ ಇನ್ಕಮ್ ಸರ್ಟಿಫಿಕೇಟ್ IT ರಿಟರ್ನ್ಸ್ ಕೇಳ್ತಾರ. ಅದು ಇಲ್ಲ ಅಥವಾ ಸ್ಯಾಲರಿ ಇಲ್ಲಪ್ಪ ಅಂತಂದ್ರೆ ಒಟ್ ಏನಾದ್ರೂ ಇನ್ಕಮ್ ತೋರಿಸ್ಬೇಕು. ಹೊಲ ಇದ್ರ ಹೊಲದಿಂದ ಏನಾದ್ರು ಉತ್ಪನ್ನ ಬರಿದ್ರೆ ಅದು ನಡೀತೈತಿ. ಹೌದೌದು. ಇಲ್ಲ ಮನಿ ಯಾವ್ದಾರು ಬಾಡಿಗೆ ಬರ್ದಿದ್ರೆ ರೆಂಟಲ್ ಅಗ್ರಿಮೆಂಟ್ ಮೇಲೆ ಅದು ಕನ್ಸಿಡರ್ ಆಗ್ತೈತಿ. ಇಲ್ಲ ಯಾವ್ದಾರ ಟ್ರ್ಯಾಕ್ 1 ಲಕ್ಷ ಸ್ವಲ್ಪ ಅಬೋ ಹೆಚ್ಚು ಕಡಿಮೆ ಕರೆಕ್ಟ್ ಆಗಿ ತುಂಬ್ಕೊಂತ ಬಂದಿದ್ರ ಅದಕ್ಕೆ ಅದು ಎಲಿಜಿಬಲ್ ಆಗ್ತೈತಿ ಲೋನಿಗೆ. ಇಲ್ಲ ಯಾವ ಮನಿ ಬಾಡಿಗೆ ಬರ್ತಿತ್ತು ನಮ್ದು ರೆಂಟಲ್ ಅಗ್ರಿಮೆಂಟ್ ಇದ್ರೆ ಅದ್ರ ಮೇಲೆ ಆಗ್ತೈತಿ. ಹಿಂಗ ಲೋನಿಂದ ಒಟ್ಟ ಲೋನ್ ಕೂಡ ಅವೈಲೇಬಲ್ ಐತಿ. ಮಾರುತಿ 800 ಅಂತ ಹಿಡಿದು BMW ಕಾರ್ ಗಾಡಿ ಸಿಗ್ತಾವ. ಮತ್ ವಿತ್ ಬೇರೆ ಏನೋ ಮೆಗಾ ಎಕ್ಸೆಲ್ ಗಾಡಿ ಅವೆಲ್ಲ ನೋಡಿದ್ರಿ ಸರ್? ಅಂದ್ರೆ ಕಮರ್ಷಿಯಲ್ ಗಾಡಿ ಅದು ಬೇರೆ ರೀ. ಅದು ದುಡ್ಕೊಂಡ್ ತಿನ್ನೋರ್ಗಂತ ಮಾಡ್ಕೊಂಡ್ ಬರ್ತಲ್ಲ, ಅವು ಗಾಡಿನೂ ಅವೈಲೇಬಲ್ ಇದಾವ. ಅವು ಕೂಡ ಸಿಗ್ತಾವ ನಿಮ್ ಕಡೆ. ಮೆಗಾ ಎಕ್ಸೆಲ್ ಗಾಡಿನೂ ಕೂಡ, ಬುಲರ್ ಗಾಡಿ ಆಗಿರ್ಬೋದು, ಇವು ಕೂಡ ಸಿಗ್ತಾವ. ಬರೀ ಸರ್, ಹಂಗಾದ್ರೆ ಯಾವ್ಯಾವ ನಿಮ್ ಕಡೆ ಕಾರ್ ಗಾಡಿ ಇದಾವ ಎಲ್ಲವನ್ನು ತೋರಿಸ್ಕೊಡ್ತೀರಿ ಸರ್. ಸೊ ಅದೇ ರೀತಿ ಆಗ್ಬಿಟ್ಟು ಇಲ್ಲಿ ಬಂದಿದೆ ಸರ್. ಸೊ ಅದೇ ರೀತಿ ಆಗ್ಬಿಟ್ಟು ನಿಸಾನ್ ಗಾಡಿ ಸರ್, ಇದು ಬಂದ್ಬಿಟ್ಟ ಮಾಡಲ್ ಸರ್. ಇದು ನಿಸಾನ್ ಮ್ಯಾಗ್ನೆಟ್ ಇದೆ, XV ಪ್ರೀಮಿಯಂ ಅಂತ ಹೇಳಿ. 2021 ಮಾಡಲ್, 2021 ಮಾಡಲ್. 80,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. 80,000. ಇದು ಪ್ರೈಸ್ ಕೋಟಿಂಗ್ ಬಂದು 7.5 ಲಕ್ಷ ಹೇಳ್ತಾರೆ, ನೆಗೋಷಿಯೇಟ್ ಆಗ್ತದೆ. 7.5 ಲಕ್ಷ ರೂಪಾಯಿ ಹೇಳ್ತಾರೆ. ಸೊ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ಇಂದ ಯಾರಾದ್ರೂ ಬಂದ್ರೆ ಇನ್ನೂ ಡಿಸ್ಕೌಂಟ್ ಆಗಿ ಸಿಗುತ್ತೆ, ಬನ್ನಿ ಸ್ನೇಹಿತರೆ. ಸೊ ಅದೇ ರೀತಿ ಆಗ್ಬಿಟ್ಟು ಮತ್ತೆ ಯಾವ್ದು ಸರ್? ಇದು ಹ್ಯುಂಡೈ ವೆನ್ಯೂ ರೀ. SX ಆಪ್ಷನಲ್ ಅಂತ ಹೇಳಿ 6 ಏರ್ ಬ್ಯಾಗ್ ವಿತ್ ಸನ್ ರೂಫ್ ಬರುತ್ತೆ. ಸನ್ ರೂಫ್ ಬರುತ್ತಾ? 6 ಏರ್ ಬ್ಯಾಗ್ ವಿತ್ ಸನ್ ರೂಫ್. 19 ಮ್ಯಾನುಫ್ಯಾಕ್ಚರ್, 20 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. ರನ್ನಿಂಗ್ ಬಂದು 88,000 ರನ್ನಿಂಗ್ ಆಗಿದ್ರಿ. 11 ಲಕ್ಷ ಹೇಳ್ತಾರ, ನೆಗೋಷಿಯೇಟ್ ಆಗ್ತೈತೆ. 11 ಲಕ್ಷ ರೂಪಾಯಿ ಅವ್ರು ಹೇಳ್ತಾ ಇದಾರೆ. ಸೊ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಬಂದ್ರೆ ಇನ್ನೂ ಡಿಸ್ಕೌಂಟ್ ಆಗಿ ಸಿಗುತ್ತೆ, ಬನ್ನಿ ಸ್ನೇಹಿತರೆ. ಮಹೀಂದ್ರಾ T6 ಪ್ಲಸ್ ಅಂತ ಹೇಳ್ರಿ. ಮಹೀಂದ್ರಾದ ಮಾಡಲ್ ಸರ್ ಇದು 1920 ರಿಜಿಸ್ಟ್ರೇಷನ್, 19 ಮ್ಯಾನುಫ್ಯಾಕ್ಚರ್, 20 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, 1 ಲಕ್ಷ ಕಿಲೋಮೀಟರ್ ರನ್ನಿಂಗ್ ಆಗೈತ್ರಿ. 1 ಲಕ್ಷ ಕಿಲೋಮೀಟರ್ ರನ್ನಿಂಗ್ ಆಗೈತಿ. ಫಸ್ಟ್ ಓನರ್ ಗಾಡಿ 8,75,000 ಹೇಳ್ತಾರೆ, ನೆಗೋಷಿಯೇಟ್ ಆಗ್ತದೆ. 8,75,000 ರೂಪಾಯಿ ಹೇಳ್ತಾರೆ.
ನೇರವಾಗಿ ನಮ್ಮ ಭವಾನಿ ಮೋಟರ್ಸ್ ಬನ್ನಿ, ಇನ್ನೂ ರೀಸನೇಬಲ್ ಆಗಿ ಸಿಗ್ತೈತಿ ಬನ್ನಿ. ಸೊ ಅದೇ ರೀತಿ ಆಗ್ಬಿಟ್ಟು ಇಲ್ಲಿ ಇಕೋ ಗಾಡಿ ನೋಡ್ತಾ ಇರ್ಬೋದು ಸರ್. ಇದು ಮಾಡಲ್ ಬಂದ್ಬಿಟ್ಟು ಸರ್ ಇದು 2021 ಮಾಡಲ್ ರೀ, 7 ಸೀಟರ್ ಮಾಡಲ್, ಬರೀ ಪೆಟ್ರೋಲ್ ಇದೆ, ಪೆಟ್ರೋಲ್ ಗಾಡಿನ. ಇದು ಓನರ್ ಬಂದು ಥರ್ಡ್ ಓನರ್. ಸಿಂಗಲ್ ಓನರ್ ನಾವು ಇದು ಸೆಕೆಂಡ್ ಓನರ್ ಇದ್ದಾಗ ನಾವು ಕೊಟ್ಟಿದ್ದು, ನೀವೇ ಕೊಟ್ಟಿದ್ದು. ಥರ್ಡ್ ಓನರ್ ಇದ್ದಾಗ ನಾವು ಕೊಟ್ಟಿದ್ದು ಗಾಡಿನ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೇಕಂತ. ಇದು ಥರ್ಡ್ ಓನರ್ ಪ್ರೈಸ್ ಕೊಟ್ಟಿ ಮುಂದೆ 525 ಹೇಳ್ತಾರೆ, ನೆಗೋಸಿಯೇಟ್ ಆಗ್ತದೆ. ಮಾಡಲ್ ಸರ್ ಇದೆ 21 ಮಾಡಲ್. 5,25,000 ರೂಪಾಯಿ ಹೇಳ್ತಾರ. ಭವಾನಿ ಮೋಟರ್ಸ್ ಗೆ ವಿಸಿಟ್ ಮಾಡಿ, ಇನ್ನೂ ರೀಸನೇಬಲ್ ರೇಟ್ ಅವಾಗ ನಿಮಗ್ ಸಿಗ್ತೈತಿ. ಸೊ ಅದೇ ರೀತಿ ಆಗ್ಬಿಟ್ಟು ಸರ್ ಮತ್ತೆ ಯಾವ ಸ್ಟಾಕ್ ಇದೆ ಅದೇ ರೀತಿ ಆಗ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಸ್ವಿಫ್ಟ್, ಮಾರುತಿ A-ಸ್ಟಾರ್ ಸರ್. ಇದು ಬಂದ್ಬಿಟ್ಟು ಮಾಡಲ್ಲ, ಇದು 2010 ಮಾಡಲ್ ರೀ, A-ಸ್ಟಾರ್ 2010 ಸೆಕೆಂಡ್ ಓನರ್. ರನ್ನಿಂಗ್ ಬಂದು ನಿಮ್ಗೆ 97,000 ಕಿಲೋಮೀಟರ್ ರನ್ನಿಂಗ್ ಐತಿ. 2,75,000 ಹೇಳ್ತಾರೆ, ಇಟ್ಸ್ ನೆಗೋಸಿಯೇಟ್ ಆಗ್ತದೆ. 2,75,000 ರೂಪಾಯಿ ಹೇಳ್ತಾರ. ಇನ್ನೂ ರೇಟ್ ರೀಸನೇಬಲ್ ಆಗಿ ಸಿಗುತ್ತ ನೀವು ಭವಾನಿ ಮೋಟರ್ಸ್ ಗೆ ವಿಸಿಟ್ ಕೊಟ್ರ. ಸೊ ಅದೇ ರೀತಿ ಆಗ್ಬಿಟ್ಟು ಯಾವ್ದು ಸರ್ ಸೊ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಸ್ವಿಫ್ಟ್ ವಿಡಿಯೋ ಬಂದ್ಬಿಟ್ಟು ಸರ್. ಮಾಡಲ್ ಬಂದ್ಬಿಟ್ಟಿದೆ ಇದು ಸ್ವಿಫ್ಟ್ 2015 ಸಿಂಗಲ್ ಓನರ್ ಇದೆ. 2015 ಸಿಂಗಲ್ ಓನರ್. ಇದು ವೈಟ್ ಕಲರ್ ಪ್ರಿಫರೇಬಲಿ ರೀಸೇಲ್ ನಂಬರ್ 1. ಅದ್ರಾಗ ಲೋಕಲ್ ಪಾಸಿಂಗ್ ಇದೆ ಗಾಡಿ. ಪಾಸಿಂಗ್ ನೋಡ್ತಾ ಇರ್ಬೋದು. ಸಿಂಗಲ್ ಓನರ್ ಗಾಡಿ 92,000 ರನ್ನಿಂಗ್ ರೀ. 5,50,000 ಹೇಳ್ತಾರೆ ಡೀಸೆಲ್ ಗಾಡಿ. ಸ್ವಲ್ಪ ನೆಗೋಷಿಯೇಟ್ ಆಗ್ತದೆ. ಗಾಡಿ ಕಂಡೀಷನ್ ಇದೆ, ಒಳ್ಳೆ ಗಾಡಿ ಇದೆ, ನಾನ್ ಆಕ್ಸಿಡೆಂಟ್ ಲೋನ್ ಕೂಡ ಅವೈಲೇಬಲ್ ಇದೆ ಅಲ್ಲ ಅದಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಇಲ್ಲೇ ವ್ಯಾಗನಾರ್ ಗಾಡಿ ಬಂದ್ಬಿಟ್ಟು ಸರ್. ಇದು ಮಾಡಲ್ ಬಂದ್ಬಿಟ್ಟು ಇದು 6 ತಿಂಗಳ ಗಾಡಿ ಇದೆ, 24 ಮಾಡಲ್. 6 ತಿಂಗಳ ಗಾಡಿ, 7 ತಿಂಗಳ ಗಾಡಿ ಇದೆ. ಸಿಂಗಲ್ ಓನರ್ 9,000 ಬರೀ ರನ್ನಿಂಗ್ ಆಗಿದ್ದು. 9,000 ರನ್ನಿಂಗ್ ಆಗಿರೋ ವ್ಯಾಗನಾರ್ ಜಾರ್ ಗಾಡಿ ಕೂಡ ಇಲ್ಲೇ ಸಿಗ್ತಾ ಇದೆ. ಸೊ ಕರ್ನಾಟಕ ಪಾಸಿಂಗ್ ನೋಡ್ತಾ ಇರ್ಬೋದು ಸರ್. ಇದು ಸರ್ ಇದು ಅಂದ್ರೆ ಟಾಪ್ ಎಂಡ್ ಇದು 1.2 7,20,000 ಹೇಳ್ತಾರೆ, ನೆಗೋಷಿಯೇಟ್. 7,20,000 ರೂಪಾಯಿ ಹೇಳ್ತಾರ. ನೀವೇನಾದ್ರೂ ನಮ್ಮ ಭವಾನಿ ಮೋಟರ್ಸ್ ಕಡೆ ಬಂದ್ರೆ ಅಂದ್ರೆ ಇನ್ನೂ ರೀಸನೇಬಲ್ ರೇಟ್ ಒಳಗ ಸಿಗ್ತೈತಿ. ಸೊ ಅದೇ ರೀತಿ ಆಗ್ಬಿಟ್ಟು ಮಾರುತಿ ಗಾಡಿ ಬಂದ್ಬಿಟ್ಟು ಸರ್. ಇದು ಮಾಡಲ್ಲ, ಇದು ವ್ಯಾಗನಾರ್ ವೇಕ್ ಸರ್. 2010 ಸೆಕೆಂಡ್ ಓನರ್. 2010 ಸೆಕೆಂಡ್ ಓನರ್. 92,000 ರನ್ನಿಂಗ್. 92,000 ರನ್ನಿಂಗ್. ಇನ್ಶೂರೆನ್ಸ್ ಅಪ್ ಟು 25 ವರೆಗೂ ಐತಿ. 2,85,000 ಹೇಳ್ತಾರೆ, ನೆಗೋಷಿಯೇಟ್. ಇದೊಂದು ವರ್ಷ ಇನ್ಸೂರೆನ್ಸ್ ಕೂಡ ಐತಿ. ಎಷ್ಟು ಸರ್ ಪ್ರೈಸ್ ಬಂದು? 285 ಹೇಳ್ತಾರೆ, ನೆಗೋಷಿಯೇಟ್ ಆಗ್ತದೆ. 285 ಹೇಳ್ತಾರ. ಸೊ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಯಾರಾದ್ರೂ ವಿಸಿಟ್ ಆಗಿನಿ ಅಂತಂದ್ರೆ ಸೂಪರ್ ಮಾರ್ಕೆಟ್ ಚಾನಲ್ ನೋಡಿದೀನಿ ಅಂತಂದ್ ಹೇಳಿದ್ರ ಇನ್ನೂ ರೀಸನೇಬಲ್ ರೇಟ್ ಸಿಗ್ತೈತಿ. ಸೊ ಅದೇ ರೀತಿಯಾಗಿ ಬಂದ್ಬಿಟ್ಟು ಸರ್. ಇದು ಬಂದ್ಬಿಟ್ಟು ಇದು ಫೋಕ್ಸ್ ವ್ಯಾಗನ್ ಪೋಲೋ ಅಂತ ಹೇಳ್ರಿ. ಪೋಲೋ ಸರ್. ಇದ್ರಾಗ ಟಾಪ್ ಎಂಡ್ ಮಾಡಲ್ ಇದೆ. ಟಾಪ್ ಎಂಡ್ ಮಾಡಲ್ ಇದು ಹೈಲೈನ್ ಅಂತ ಹೇಳಿ ಟಾಪ್ ಎಂಡ್ ಡೀಸೆಲ್ ವರ್ಷನ್. ಸಿಂಗಲ್ ಓನರ್ 2017 ಸಿಂಗಲ್ ಓನರ್. 97,000 ರನ್ನಿಂಗ್. 97,000 ರನ್ನಿಂಗ್. 7,10,000 ಹೇಳ್ತಾರೆ, ನೆಗೋಷಿಯೇಟ್ ಆಗ್ತದೆ. 7,10,000 ರೂಪಾಯಿ ಹೇಳ್ತಾರ. ಸೊ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಯಾರಾದ್ರೂ ಬಂದ್ರೆ ಇನ್ನೂ ರೀಸನೇಬಲ್ ಒಳಗೆ ಸಿಗುತ್ತೆ. ಸೊ ಗಾಡಿ ಲೋನ್ ಕೂಡ ಅವೈಲೇಬಲ್ ಐತಾ ಸರ್? ಇದಕ್ಕೆ ಮಾಡ್ಬೋದ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ನೋಡ್ತಾ ಸರ್. ಇದು ಬಂದ್ಬಿಟ್ಟು ಮಾಡಲ್ಲ ಹ್ಯುಂಡೈ ಔರಾ ಅಂತ ಹೇಳ್ರಿ. ಇದೆ SX ಆಪ್ಷನಲ್ ಅಂದ್ರೆ ಟಾಪ್ ಎಂಡ್ ಇದೆ. ಟಾಪ್ ಎಂಡ್ ಗಾಡಿ 2020 ಡೀಸೆಲ್ ಗಾಡಿ, ಸಿಂಗಲ್ ಓನರ್. 63,000 ರನ್ನಿಂಗ್ ಆಗೈತಿ. 63,000 ರನ್ನಿಂಗ್. ಇದು ಪ್ರೈಸ್ ಕೊಟ್ಟಿ ಮುಂದೆ 8,20,000 ಹೇಳ್ತಾರೆ, ನೆಗೋಷಿಯೇಟ್ ಆಗ್ತದೆ. 8,20,000 ರೂಪಾಯಿ ಹೇಳ್ತಾರ ಅವ್ರು. ಸೊ ನಮ್ ಭವಾನಿ ಮೋಟರ್ಸ್ ಗೆ ನೇರವಾಗಿ ವಿಸಿಟ್ ಆದ್ರೆ ಇನ್ನೂ ರೀಸನೇಬಲ್ ರೇಟ್ ಒಳಗೆ ಸಿಗುತ್ತೆ. ಸೊ ಅದೇ ರೀತಿ ಆಗ್ಬಿಟ್ಟು ಮತ್ತೆ ಯಾವ್ದು ಸರ್ ನಿಮ್ ಕಡೆ ಸ್ಟಾಕ್? ಅದೇ ರೀತಿ ಆಗ್ಬಿಟ್ಟು ಸೊ ಮಾರುತಿ ಗಾಡಿ ಸರ್. ಇದು ಬಂದ್ಬಿಟ್ಟ ಮಾರುತಿ ಸಿಲೋರಿ ಆಟೋಮೆಟಿಕ್ ಇದೆ. ಆಟೋಮೆಟಿಕ್ ಸರ್. ZX ಆಗಿ ಟಾಪ್ ಎಂಡ್ ಇದೆ. ಟಾಪ್ ಎಂಡ್ ಗಾಡಿ. AMT ಗಾಡಿ ಅಂದ್ರೆ ಲೇಡೀಸ್ ಓಡ್ಸಾಕ. ಆಮೇಲೆ ಇದು AMT ಓಡಿಸೋದ್ರ ಉದ್ದೇಶ ಏನಂತಂದ್ರ ಕೆಲವೊಬ್ರು ಗೇರ್ ಹಾಕೋದು ತೆಗೆದು ನಮ್ಗ ತಾಪತ್ರೆ ಬೇಡಪ್ಪ ಅನ್ನೋರು ಓಡಿಸ್ತಾರ. ಕ್ಲಚ್ ಇಂದ ಹಾಕೋದು ತೆಗೆದು ಬಾಳ್ ರನ್ನಿಂಗ್ ಇದ್ದಾಗ ಅವರು ಓಡ್ತಾರ. ಆಮೇಲೆ ಬಿಟ್ರೆ ಲೇಡೀಸ್ ಯೂಸ್ ಮಾಡ್ತಾರ. ಅಂದ್ರ ಏನ್ ಕಲೀಲಿಕ್ಕೆ ತುಂಬಾ. ಆಮೇಲೆ ಹ್ಯಾಂಡಿಕ್ರಾಫ್ಟ್ ಅವ್ರಿಗೂ ಯೂಸ್ ಆಗ್ತದೆ. 3 ಜನ ಯೂಸ್ ಮಾಡ್ತಾರೆ. ಇದು 2019 ಸಿಂಗಲ್ ಓನರ್ 86,000 ರನ್ನಿಂಗ್ ಆಗೈತ್ರಿ. 2019 ಪೆಟ್ರೋಲ್ ಗಾಡಿ ಪ್ಯೂರ್. 5,50,000 ಹೇಳ್ತಾರೆ, ನೆಗೋಷಿಯೇಟ್ ಆಗ್ತದೆ. 5,50,000 ರೂಪಾಯಿ ಹೇಳ್ತಾರ. ಸೊ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಬಂದ್ರೆ ಇನ್ನೂ ಡಿಸ್ಕೌಂಟ್ ಆಗಿ ಸಿಗುತ್ತಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಾರುತಿ ಸ್ವಿಫ್ಟ್ ಗಾಡಿ ಕೂಡ ಅವೈಲೇಬಲ್ ಐತಿ. ಸೊ ಇದು ಬಂದ್ಬಿಟ್ಟು ಮಾಡಲ್ ಸರ್. ಸ್ವಿಫ್ಟ್ ಜೆಡ್ಡಿಯರ್ ಇದೆ 2013 ಥರ್ಡ್ ಓನರ್. ಅಂದ್ರೆ ಟಾಪ್ ಎಂಡ್ ಇದೆ. ಜೆಡ್ಡಿ ಅಂದ್ರೆ ಪೂರಾ ಟಾಪ್ ಎಂಡ್ ರೀ. ಫುಲ್ ಟಾಪ್ ಎಂಡ್ ಗಾಡಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಇನ್ ಬುಲ್ಟ್ MP3, ಕ್ಲೈಮೇಟ್ ಕಂಟ್ರೋಲ್, ABS, ಏರ್ಬ್ಯಾಗ್ಸ್, ಅಲಾಯ್ ವೀಲ್ಸ್ ಎಲ್ಲಾ ಬರ್ತೈತಿ. ಎಲ್ಲಾ ಕೂಡ ಅವೈಲೇಬಲ್ ಐತಿ. ಎಲ್ಲ ಅವೈಲೇಬಲ್ ಐತಿ. ಒಂದ್ ನಂಬರ್ ಆಫ್ ಓನರ್ಸ್ 3 ಅನ್ನೋದು ಅಷ್ಟೇ. ಈ ಪ್ರೈಸ್ ಬಂದ 4,30,000 ಹೇಳ್ತಾರೆ, ನೆಗೋಷಿಯೇಟ್ ಆಗ್ತದೆ. 4,30,000 ರೂಪಾಯಿ ಡೀಸೆಲ್ ಇನ್ನೂ ರೀಸನೇಬಲ್ ಸಿಗುತ್ತೆ. ಟಾಟಾ ಗಾಡಿ ಬಂದ್ಬಿಟ್ಟು ಸರ್. ಇದು ಬಂದ್ಬಿಟ್ಟು ಮಾಡಲ್ಲ. ಇದು ಇಂಡಿಕಾ ವಿಸ್ಟಾರ್ ಇದೆ. TDI ಅಂದ್ರೆ ಇದ್ರೊಳಗೆ ಎರಡು ನಮೂನಿ ಬರ್ತಾವ. ಪ್ರಾಜೆಕ್ಟ್ ಇಂಜಿನ್, ಇನ್ನೊಂದು TDI ಇಂಜಿನ್. ಇದು TDI ಇಂಜಿನ್ 2015 ಸೆಕೆಂಡ್ ಓನರ್. ನಿಮ್ ಪ್ರೈಸ್ ಕೊಟ್ಟಿ ಮುಂದೆ 2,60,000 ಹೇಳ್ತಾರ, ನೆಗೋಷಿಯೇಟ್ ಆಗ್ಬೋದು. ಡೀಸೆಲ್ ಗಾಡಿ ಒಳಗ ಇದನ್ನ ಸ್ವಿಫ್ಟ್ ಗಿಫ್ಟ್ ಅಂತ ಹೋದ್ರೆ ನಿಮ್ಗೆ 5,00,000 ಎಡಬಲ ಮಾರ್ಕೆಟ್ ಒಳಗೆ ಸಿಗ್ತಾವ. 5,00,000 ಈಗ ಸ್ವಲ್ಪ ರೀಸೇಲ್ ಕಡಿಮೆ ಐತೆ ಅಂತ ಹೇಳಿ ಈ ರೇಟ್ ನಾಗ ಸಿಗತೈತಿ. ಕೇವಲ 2,60,000 ರೂಪಾಯಿ 60,000 ರೂಪಾಯಿ ಹೇಳ್ತಾರೆ. ಸ್ವಲ್ಪ ಒಂದು 10-20,000 ಏನು ಹೆಚ್ಚು ಡಿಸ್ಕೌಂಟ್ ಆಗಿ ಸಿಗುತ್ತೆ. ತಗೊಂಡವರಿಗೆ ಒಳ್ಳೆ ಚಾನಲ್ ವತಿಯಿಂದ ಬಂದ್ರೆ
ಸೊ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ನಿಮ್ಮ ನೆಚ್ಚಿನ ಕಲರ್ ಕಾರ್ ಗಾಡಿ ಅಂತ ಹೇಳ್ತಾ ಇರ್ಬೋದು. ಕ್ವಿಡ್ ಕಾರ್ ಗಾಡಿನೂ ಕೂಡ ಅವೈಲೇಬಲ್ ಐತಿ. ಸೊ ಇದು ಬಂದ್ಬಿಟ್ಟು ಸರ್ ಮಾಡಲ್ ಬಂದ್ಬಿಟ್ಟಿದ ಇದು ರೆನಾಲ್ಟ್ ಕ್ವಿಡ್ ಇದೆ ಕ್ಲಿಂಬರ್ ಅಂತ ಹೇಳಿ. ಇದು AMT ಗಾಡಿನ ಇದೆ, ಆಟೋಮೆಟಿಕ್ ಸಿಂಗಲ್ ಓನರ್. 72,000 ರನ್ನಿಂಗ್. ಹಾ ಸರ್ 3,60,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ. 3,60,000 ರೂಪಾಯಿ ಕ್ವಿಡ್ ಗಾಡಿ. ಸೊ ನೆಗೋಷಿಯಬಲ್ ಐತೆ. ಸೊ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಯಾರಾದ್ರೂ ಕಸ್ಟಮರ್ ಸೊ ನಾವು ಸೂಪರ್ ಮಾರ್ಕೆಟ್ ಚಾನಲ್ ವಿಸಿಟ್ ಆಗಿ ಅಂತ ಬಂದಿವಿ ಅಂದ್ರ ಸೊ ಇನ್ನೂ ರೀಸನೇಬಲ್ ಸಿಗುತ್ತೆ. ಸೊ ಅದೇ ರೀತಿ ಆಗ್ಬಿಟ್ಟು ಸರ್ ಮತ್ತೆ ಯಾವ್ದು ನಿಮ್ಗೆ ಸೊ ಮಾರುತಿ ಆಲ್ಟೋ ಗಾಡಿ ಕೂಡ ಇಲ್ಲೇ ಅವೈಲೇಬಲ್ ಐತಿ ಸರ್. ಇದು ಬಂದ್ಬಿಟ್ಟು ಮಾಡಲ್ಲ ಇದು ಆಲ್ಟೋ K10 ಇದೆ, 2020 ಸಿಂಗಲ್ ಓನರ್. 2020 ಸಿಂಗಲ್ ಓನರ್. ರನ್ನಿಂಗ್ ಬಂದು 38,000 ರನ್ನಿಂಗ್. 3,80,000 ಹೇಳ್ತಾರೆ, ನೆಗೋಷಿಯೇಟ್ ಆಗ್ತದೆ. 3,80,000 ರೂಪಾಯಿ ಹೇಳ್ತಾರ. ಸೊ ಇನ್ನು ರೇಟ್ ರೀಸನೇಬಲ್ ಒಳಗೆ ಸಿಗುತ್ತೆ. ಸೊ ನಮ್ ಭವಾನಿ ಮೋಟರ್ಸ್ ಕಡೆಯಿಂದ ಬಿಗ್ ಆಫರ್ ಅಂತ ಹೇಳ್ತಾ ಇರ್ಬೋದು. 2020 ಇಲ್ಲಿ ಕಟ್ ಮಾಡೋದ್ನ. ಸೊ ಅದೇ ರೀತಿಯಾಗಿ ಬಂದ್ಬಿಟ್ಟು ಸರ್ ಇದು ಬಂದ್ಬಿಟ್ಟ ಇದು ಫೋರ್ಡ್ ಇದು ಫಿಗೋ ಅಂತ ಹೇಳ್ರಿ. ಇದು ಟೈಟಾನಿಯಂ ಟಾಪ್ ಅಂಡ್ ವರ್ಷನ್. 2012 ಸೆಕೆಂಡ್ ಓನರ್ ಡೀಸೆಲ್. ನಿಮ್ ಪ್ರೈಸ್ ಕೊಟ್ಟಿ ಬಂದು 2,80,000 ಹೇಳ್ತಾರೆ, ನೆಗೋಷಿಯೇಟ್. 2012 ಮಾಡಲ್. ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು 2,80,000 ರೂಪಾಯಿ ಹೇಳ್ತಾರ. ಇನ್ನು ಏನೋ ರೇಟ್ ರೀಸನೇಬಲ್ ಸಿಗುತ್ತೆ. ಸೊ ಸೆಕೆಂಡ್ ಓನರ್ ಗಾಡಿ ಬಂದ್ಬಿಟ್ಟು ಇದು. ಸೊ ಅದೇ ರೀತಿಯಾಗಿ ಬಂದ್ಬಿಟ್ಟು ಫ್ಯಾಮಿಲಿ ಕಾರ್ ಗಾಡಿ, ನ್ಯಾನೋ ಕಾರ್ ಗಾಡಿ ಕೂಡ ಇಲ್ಲೇ ಅವೈಲೇಬಲ್ ಐತಿ. ಸೊ ಇದು ಬಂದ್ಬಿಟ್ಟು ಸರ್ ಮಾಡಲ್ ಬಂದ್ಬಿಟ್ಟಿದೆ. ಇದು ಟಾಟಾ ನ್ಯಾನೋ ಟ್ವಿಸ್ಟ್ ಅಂತ ಹೇಳ್ರಿ. ಅಂದ್ರ ಟ್ವಿಸ್ಟ್ ಅಂದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರ್ತದೆ. ಫ್ರಂಟ್ ಟು ಪವರ್ ವಿಂಡೋ ಬರ್ತಾವ. ಪವರ್ ಸ್ಟೇರಿಂಗ್. ಪವರ್ ಸ್ಟೇರಿಂಗ್ ಗಾಡಿ ಇದೆ, ಆಟೋಮೆಟಿಕ್ ಗಾಡಿ ಇದೆ. ಆಟೋಮೆಟಿಕ್ ಗಾಡಿ ಫಸ್ಟ್ ಕಲಿಯರ್ಗೆ ಅಂದ್ರೆ ನಂಬರ್ 1 ಗಾಡಿ ಇದೆ. ಅವು ಯಾರ ಕಲಿಯರ್ಗೆ ಈಸಿ ಅಂದ್ರೆ ಒಂಥರ ನೀವು 2 ವೀಲರ್ ಓಡಿಸ್ದಂಗ ಆಗ್ತದೆ. ಅಷ್ಟು ಈಸಿ ಬೈಕ್ ಓಡಿಸ್ದಂಗ ಆಗತ್ತೆ, ಕಲಿಯಕ್ಕೆ ತುಂಬಾ ಬಹಳ ಈಸಿ ಇದೆ. ಹೌದಾ. ಸೊ ಇದು ಪ್ರೈಸ್ ಸಿಂಗಲ್ ಓನರ್ 2017 73,000 ರನ್ನಿಂಗ್. 73,000 ರನ್ನಿಂಗ್. 2,75,000 ಹೇಳ್ತಾರೆ, ನೆಗೋಷಿಯೇಟ್. 2,70,000 ರೂಪಾಯಿ ಹೇಳ್ತಾರ. ಇನ್ನು ರೀಸನೇಬಲ್ ರೇಟ್ ಒಳಗ ನಿಮ್ಗ ಸಿಗ್ತೈತಿ ನಮ್ಮ ಭವಾನಿ ಕಾರ್ಸ್ ಮೇಳದಿಂದ. ರೀತಿ ಆಗ್ಬಿಟ್ಟು ಹೊಂಡಾ ಗಾಡಿ ಬಂದ್ಬಿಟ್ಟು ಸರ್ ಇದು ಬಂದ್ಬಿಟ್ಟು ಮಾಡೋದು ಸರ್ ಇದು ಹೊಂಡಾ ಸಿಟಿ 2020 ಮಾಡಲ್ ರೀ. ಸೆಕೆಂಡ್ ಓನರ್ ZX ಅಂದ್ರೆ ಟಾಪ್ ಅಂಡ್ ವರ್ಷನ್ ಇದೆ. ಟಾಪ್ ಅಂಡ್ ವರ್ಷನ್. ಅವಾಗ ನಿಮ್ಗ ಹೊಸಾದ ನಿಮ್ಗೆ 28 ಲಕ್ಷ ರೂಪಾಯಿ ಗಾಡಿ ಇದೆ. 28 ಲಕ್ಷ. ಇದು 8 ಇರ್ಬೇಕು ವಿತ್ ಸನ್ ರೂಫ್ ಬರ್ತೈತಿ. ಸನ್ ರೂಫ್ ಅವೈಲೇಬಲ್ ಐತೆ. ಈ ಸೆಕೆಂಡ್ ಓನರ್ 83,000 ರನ್ನಿಂಗ್ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ನಿಮ್ಗೆ 11 ಲಕ್ಷ ಹೇಳತ್ತಾರೆ, ಸ್ವಲ್ಪ ನೆಗೋಷಿಯೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. 11 ಲಕ್ಷ ರೂಪಾಯಿ ಹೇಳ್ತಾರ. ಸೊ ನಮ್ಮ ಭವಾನಿ ಕಾರ್ಸ್ ಕಡೆಯಿಂದ ಬಂದ್ರ ನೀವೇನಾದ್ರು ನಮ್ ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ವತಿಯಿಂದ ಹಿಂಗ ಸರ್ ನಾವು ಬಂದಿವಿ ನೋಡಿದ್ವಿ ಅಲ್ಲೇ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೋಡಿದ್ವಿ ಅಂತಂದ್ರೆ ಇನ್ನೂ ರೀಸನೇಬಲ್ ರೇಟ್ ಒಳಗೆ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಬಂದ್ಬಿಟ್ಟು ಬರೇ ಯಾವ್ದು ಸರ್ ನಿಮ್ ಕಡೆ ಆಗ್ಬಿಟ್ಟು ಫ್ಯಾಮಿಲಿಗೋಸ್ಕರ ಗಾಡಿ ನೋಡ್ತಾ ಇರ್ತೀರಾ. ಮಾರುತಿ ಇಕೋ ಗಾಡಿ ಬಂದ್ಬಿಟ್ಟು ಸೊ ಇದು ಬಂದ್ಬಿಟ್ಟು ಸರ್ ಮಾಡಲ್ಲ. ಇದು 2020 ಇದು ವಿತ್ CNG ಗಾಡಿ 5 ಸೀಟರ್. 2020 ಸಿಂಗಲ್ ಓನರ್. 5,75,000 ಹೇಳ್ತಾರೆ. 86,000 ಕಿಲೋಮೀಟರ್ ರನ್ನಿಂಗ್ ಆಗೈತ್ರಿ. 86,000 ಕಿಲೋಮೀಟರ್ ರನ್ನಿಂಗ್ ವಿತ್ CNG ಗಾಡಿ. CNG ಒಳಗೆ ಮೈಲೇಜ್ ನಿಮ್ಗೆ ಅರೌಂಡ್ 30 ಕಿಲೋಮೀಟರ್ ವರೆಗೂ ಹೆಚ್ಚಿಗೆ ಮೈಲೇಜ್ ಬರುತ್ತೆ. 30 ಕಿಲೋಮೀಟರ್ ಮೈಲೇಜ್ 30 ನಿಮ್ ಫ್ಯಾಮಿಲಿಗೋಸ್ಕರ ಸೂಪರ್ ಆದಂತ ಗಾಡಿ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಅದೇ ರೀತಿ ಆಗ್ಬಿಟ್ಟು ಸರ್ ರೇಟ್ ಏನಾದ್ರು ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಯಾರೋ ಕಸ್ಟಮರ್ ಬಂದ್ರೆ ರೀಸನೇಬಲ್ ಆಗಿ ಮಾಡಿಕೊಡ್ತೀರಲ್ಲ, ಕಂಪಲ್ಸರಿ ತಾನೆ. ಸೊ ಅದೇ ರೀತಿಯಾಗಿ ಬಂದ್ಬಿಟ್ಟು ಮಾರುತಿ ಎಲ್ಟಿಕಾ ಕಾರ್ ಗಾಡಿ ಸರ್ 6 ಸೀಟರ್ ಸರ್ ಇದು 7 ಸೀಟರ್ ಎಲ್ಟಿಕಾ VXI ವಿತ್ ಇದು CNG ಗಾಡಿನ. ಸಿಂಗಲ್ ಓನರ್ 1 ಲಕ್ಷ ಕಿಲೋಮೀಟರ್ ರನ್ನಿಂಗ್ ಆಗೈತಿ. ಪ್ರೈಸ್ ಬಂದು ನಿಮ್ಗೆ 11,500 ಹೇಳ್ತಾರೆ, ನೆಗೋಷಿಯೇಟ್ ಆಗ್ತದೆ. 11,500 ಲಕ್ಷ ರೂಪಾಯಿ ಹೇಳ್ತಾರ. ಸೊ ಕರ್ನಾಟಕ ಗಾಡಿ ನೋಡ್ತಾ ಇರ್ಬೋದು. ಸೊ ವಿತ್ ಲೋಕಲ್ ಪಾಸಿಂಗ್ ಕೂಡ ಅವೈಲೇಬಲ್ ಐತೆ. ಇದು ಸರ್ ಪ್ರೈಸ್ ಬಂದ್ಬಿಟ್ಟು 11,500 ಹೇಳ್ತಾರ. ಸೊ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಯಾರಾದ್ರೂ ಬಂದ್ರೆ ಇನ್ನೂ ರೀಸನೇಬಲ್ ರೇಟ್ ಒಳಗೆ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಮತ್ತೆ ಯಾವ್ದು ಸೊ ಅದೇ ರೀತಿ ಬಂದ್ಬಿಟ್ಟು ರೆನಾಲ್ಟ್ ಡಸ್ಟರ್ ಅಂತ ಅಂದ್ಬಿಟ್ಟು ಸರ್ ಇದು ಬಂದ್ಬಿಟ್ಟು ಸರ್ ರೆನಾಲ್ಟ್ ಡಸ್ಟರ್ 2017 ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್ ಗಾಡಿ 110 PH. 1,45,000 ಕಿಲೋಮೀಟರ್ ರನ್ನಿಂಗ್ ಐತ್ರಿ. ಪ್ರೈಸ್ ಕೊಟ್ಟಿ ಬಂದು 5,75,000. 5,75,000 ರೂಪಾಯಿ. ಇದು ನಾವು ಅದರ್ ರಿಜಿಸ್ಟ್ರೇಷನ್ ಮಾಡಲ್ಲ, ಇದೊಂದು ನಮ್ ಪರಿಚಯದರಲ್ಲೇ ಬಂದಿದ್ದು ಗಾಡಿ ಇದೆ. ಇದು MH ಪಾಸಿಂಗ್ ಗಾಡಿ. ನೀವು ಎಲ್ಲಾರ ಚೆಕ್ ಮಾಡ್ಕೋರಿ. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. ಏನ್ ಪ್ರೈಸ್ ಅದಾವ ಚೆಕ್ ಮಾಡ್ಕೊಂಡು ತಗೋಬಹುದು. 5 ಲಕ್ಷ ಕಸ್ಟಮರ್ ನಿಮ್ಗೆ ಇಲ್ಲಿ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀರಾ. ಸೊ ಅದನ್ನು ಕೂಡ ಎಷ್ಟು ದಿನದೊಳಗೆ ರೆಡಿ ಆಗುತ್ತೆ ಸರ್? ಅದು ಅರೌಂಡ್ ಒಂದ್ ಮಂತ್ ಅಥವಾ 45 ದಿವಸ 45 ಡೇಸ್ ಒಳಗ ನಮ್ಮ ಹೆಸರಲ್ಲೇ ನಮ್ ಕರ್ನಾಟಕ ಪಾಸಿಂಗ್ ಕೂಡ ಅವೈಲೇಬಲ್ ಮಾಡಿಕೊಡ್ತೀರಾ. ಸೊ ಅದೇ 5,75,000 ಹೇಳ್ತಾರ. ಸ್ವಲ್ಪ ಒಂದು 5,500 ಸ್ವಲ್ಪ ಹೆಚ್ಚು ಕಡಿಮೆ. ಸೊ ಇನ್ನು ಡಿಸ್ಕೌಂಟ್ ಆಗಿ ಸಿಗುತ್ತೆ. ಭವಾನಿ ಕಾರ್ಸ್ ಕಡೆ ಬರ್ರಿ. ಸೊ ಅದೇ ರೀತಿಯಾಗಿ ಬಂದ್ಬಿಟ್ಟು ಟಾಟಾ ನೆಕ್ಸಾನ್ ಕಾರ್ ಗಾಡಿ ಬಂದ್ಬಿಟ್ಟು ಸರ್ ಇದು ಮಾಡಲ್ ಬಂದ್ಬಿಟ್ಟು ಇದು ಟಾಟಾ ನೆಕ್ಸಾನ್ XMS ಅಂತ ಹೇಳ್ರಿ. ಇದು ಮಿಡಲ್ ವರ್ಷನ್. 2 ಏರ್ ಬ್ಯಾಗ್ ವಿತ್ ಸನ್ ರೂಫ್ ಬರ್ತೈತಿ. ಸನ್ ರೂಫ್ ಈಗಿನ ಮಾಡೆಲ್ ನೊಳಗ ಸನ್ ರೂಫ್ ಬರಲ್ಲ. ಈಗ XZ ಪ್ಲಸ್ ಪೂರಾ ಟಾಪ್ ಎಂಡ್ ಗೆ ಬರ್ತೈತಿ. ಅವಾಗ ಒಂದು ಆ ಮಾಡೆಲ್ ನೊಳಗ ಬಿಟ್ಟಿದ್ದೆ XMS ಅಂದ್ರೆ ನಿಮ್ಗೆ 2 ಏರ್ ಬ್ಯಾಗ್ ವಿತ್ ಸನ್ ರೂಫ್ ಬರ್ತೈತಿ. XMS ಸಿಂಗಲ್ ಓನರ್ ಗಾಡಿ. 45,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಇದು ಪ್ರೈಸ್ ಬಂದು 10,80,000 ಹೇಳ್ತಾರ, ನೆಗೋಷಿಯೇಟ್ ಆಗ್ತೈತಿ. 10,80,000 ಹೇಳ್ತಾರ. ಸೊ ಇನ್ನು ನೆಗೋಸಿಯಬಲ್ ಒಳಗೆ ಸಿಗ್ತೈತಿ. ಇನ್ನು ರೇಟ್ ಕಡಿಮೆ ಕೂಡ ಆಗ್ತೈತಿ. ಸೊ ಅದೇ ರೀತಿ ಆಗ್ಬಿಟ್ಟು ಮತ್ತೆ ಯಾವ್ದು ಸರ್ ನಿಮ್ ಕಡೆ
ಬಂದ್ಬಿಟ್ಟು ವ್ಯಾಗನಾರ್ ಕಾರ್ ಗಾಡಿ ಕೂಡ ಅವೈಲೇಬಲ್ ಐತಿ ಸರ್. ಇದು ಮಾಡಲ್ ಬಂದ್ಬಿಟ್ಟು ಸರ್ ಇದು ಮಾರುತಿ ವ್ಯಾಗನಾರ್ VXi ಇದು CNG ಗಾಡಿ ಇದೆ. CNG ಗಾಡಿ. 2021 ಸಿಂಗಲ್ ಓನರ್ 87,000 ಕಿಲೋಮೀಟರ್ ರನ್ನಿಂಗ್ ಆಗೈತಿ. ಪ್ರೈಸ್ ಕೋಟಿ ಬಂದು 6,20,000 ಹೇಳ್ತಾರ, ನೆಗೋಷಿಯೇಟ್ ಆಗ್ತದೆ. 6,20,000 ರೂಪಾಯಿ ಹೇಳ್ತಾರ. ಸೊ ಯಾರಾದ್ರೂ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಬಂದ್ರಿ ಅಂದ್ರ ಇನ್ನೂರು ರೇಟು ರೀಸನೇಬಲ್ ಒಳಗೆ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಬಂದ್ಬಿಟ್ಟು ಮತ್ತೆ ಯಾವ್ದಾವ್ ಸರ್? ಸೊ ಅದೇ ರೀತಿ ಆಗ್ಬಿಟ್ಟು ಮಹೇಂದ್ರ ಜೀಪ್ ಕೂಡ ಇಲ್ಲಿ ಅವೈಲೇಬಲ್ ಐತಿ ಸರ್. ಪ್ರೈಸ್ ಬಂದ್ಬಿಟ್ಟಿದೆ ಇದು ಓಲ್ಡ್ ಮಾಡಲ್, ಇದು ಓಲ್ಡ್ ಮಾಡಲ್ ಇದೆ, ವಿಂಟೇಜ್ ಕಾರ್ಸ್ ಅಂತಾರ. ಇದು ಯಾವ ಹಳುಬರು ಓಡಿಸ್ತಾರ ಇದನ್ನ ಬಂದು 94 ಮಾಡಲ್ ಇದು. 1994 ಮಾಡಲ್. 94 ಮಾಡಲ್ ಡೀಸೆಲ್ ಗಾಡಿ. 3,25,000 ಹೇಳ್ತಾರ. 3,20,000. ಸೊ ಇನ್ನೂ ರೇಟ್ ರೀಸನೇಬಲ್ ಒಳಗೆ ಸಿಗುತ್ತಾ. ಬರ್ರಿ ನಮ್ಮ ಭವಾನಿ ಮೋಟರ್ಸ್ ಕಡೆ ವಿಸಿಟ್ ಆಗ್ರಿ. ಸೊ ಅದೇ ರೀತಿ ಆಗ್ಬಿಟ್ಟು ಈ ಇನ್ನೊಂದು ಕೊನೆಯ ಕಾರ್ ಗಾಡಿ ಅಂತ ಹೇಳ್ತಾ ಇರ್ಬೋದು. ಸೊ ನಿಮ್ಗ ಫೇವ್ರೇಟ್ ಕಾರ್ ಗಾಡಿ ಕೂಡ ತೋರಿಸ್ತೀನಿ. ಸೊ ಅದೇ ರೀತಿ ಆಗ್ಬಿಟ್ಟು ಎಲೆಕ್ಟ್ರಿಕ್ ಕಾರ್ ಗಾಡಿ ನೋಡ್ತಾ ಇರ್ಬೋದು ನಮ್ಮ ಭವಾನಿ ಮೋಟರ್ಸ್ ಕಡೆಯಿಂದ. ಕೊನೆಯ ಕಾರ್ ಗಾಡಿ ಮತ್ತ ವಿತ್ ನಿಮ್ ಫೇವ್ರೇಟ್ ಕಾರ್ ಗಾಡಿ, ಎಲೆಕ್ಟ್ರಿಕ್ ಕಾರ್ ಗಾಡಿ ಸರ್. ಮಾಡಲ್ ಬಂದ್ಬಿಟ್ಟಿದೆ ಇದು 22 ಮಾಡಲ್ ರೀ. 2022 ಸರ್. 22 ಮಾಡಲ್, ಸಿಂಗಲ್ ಓನರ್, ಎಲೆಕ್ಟ್ರಿಕಲ್ ವೆಹಿಕಲ್ ಸರ್. ರನ್ನಿಂಗ್ ಬಂದ್ಬಿಟ್ಟ ಇದು 65,000 ರನ್ನಿಂಗ್ ಆಗೈತೆ. 65,000 ರನ್ನಿಂಗ್. 11 ಲಕ್ಷ ಹೇಳ್ತಾರ, ನೆಗೋಷಿಯೇಟ್ ಆಗ್ತದೆ. 11 ಲಕ್ಷ ರೂಪಾಯಿ ಹೇಳ್ತಾವ್ರ. ಸೊ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಯಾರಾದ್ರೂ ಬಂದ್ರೆ ಇನ್ನೂ ರೀಸನೇಬಲ್ ರೇಟ್ ಸಿಗುತ್ತಾ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗ ಕಾರ್ ಗಾಡಿ ಬೇಕಂದ್ರ ನಮ್ಮ ಭವಾನಿ ಮೋಟರ್ಸ್ ಗೆ ಬನ್ನಿ. ಅದೇ ರೀತಿ ಆಗ್ಬಿಟ್ಟು ನಿಮ್ ಫ್ರೆಂಡ್ಸ್ ಗಳು ಕೂಡ ಕಾರ್ ಗಾಡಿ ತಗೋಬೇಕು ಅಂತ ಅನ್ಕೊಂಡಿರ್ತಾರ, ಅವ್ರಿಗೆ ಕೂಡ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.